ನಮಸ್ಕಾರ ವೀಕ್ಷಕರೇ. ಇವಾಗ ನೀವು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ. ಅದೇನೇ ಆಗಿರ್ಬೋದು, ಮೇ ಬಿ ಅದೊಂದು ಐಡಿಯಾ ಇರ್ಬೋದು, ಅಥವಾ ಒಂದು ವಿಚಾರ ನಿಮ್ಮ ಲೈಫ್ನಲ್ಲಿ ನಡಿಬೇಕು ಅನ್ನೋ ಆಸೆ ಇಟ್ಕೊಂಡಿರ್ಬೋದು. ಈ ಒಂದು ವಿಚಾರ ನಿಮ್ಮ ಲೈಫಿಗೆ ಮಾರಕನ ಪೂರಕನ ಅಂತ ತಿಳ್ಕೊಬಹುದು. ಅಂದರೆ ಮೇ ಬಿ ನೀವೊಂದು ಕಾರ್ ತೊಗೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಅಥವಾ ನೀವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ. ಆ ವಿಚಾರ ಏನೇ ಆಗಿರ್ಬೋದು, ಅದು ನಿಮ್ಮ ಲೈಫಲ್ಲಿ ನಡೆಯೋದ್ರಿಂದ ಹೇಗಿರುತ್ತೆ ನಿಮ್ಮ ಲೈಫ್ ಅಂತ ನಾನು ನಿಮಗೆ ರೀಡಿಂಗ್ನಲ್ಲಿ ಹೇಳ್ತೀನಿ. ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮೇ ಬಿ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದರೆ ಹೇಗಿರುತ್ತೆ, ಅಥವಾ ಈ ಥರದ್ದೊಂದು ಜಾಬ್ ಸಿಕ್ಕಿದ್ರೆ ನನಗೆ ಹೇಗಿರುತ್ತೆ, ಎನಿಥಿಂಗ್, ಅದರ ಒಂದೇ ವಿಷಯ ಇರಬೇಕದು. 1 and 2. ಇಲ್ಲಿ ನಾನು 2 ನಂಬರ್ನ ಹೇಳಿದ್ದೀನಿ, ನಂಬರ್ 1 ಆ್ಯಂಡ್ ನಂಬರ್ 2. 1 or 2 ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರು ನಂಬರ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಡಿಸ್ರಪ್ಷನ್, ಲೈಟ್ನಿಂಗ್, ಕಾಷನ್ ಅಂತ ಬರ್ತಾ ಇದೆ, ವಿಚ್ ಈಸ್ ರಿಯಲಿ ನಾಟ್ ಅ ಗುಡ್ ಸೈನ್. ಮತ್ತು ರಿಫ್ಲೆಕ್ಷನ್ ಬರ್ತಾ ಇದೆ. ನಿಮ್ಮ ವಿಚಾರ ಏನಿದೆ ನಿಮ್ಮ ಮನಸ್ಸಿನಲ್ಲಿ, ಅದು ನಿಮಗೆ ಮಾರಕ ಆನೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಥಂಡರ್ ಮತ್ತು ಪ್ರಾಬ್ಲಮ್ಸ್ ಮತ್ತು ಅಡಚಣೆ. ಇದು ನಡೆಯೋದು ನಿಮ್ಮ ಲೈಫ್ಗೆ ಒಳ್ಳೆಯದಲ್ಲ, ನಡೀದೇ ಇರೋದೇ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಇಟ್ ಶುಡ್ ನಾಟ್ ಹ್ಯಾಪನ್. ಇದಕ್ಕೆ ನೀವಿನ್ನೂ ಎಫರ್ಟ್ಸ್ ಹಾಕಿದ್ರೆ, ಆಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ರೆ ನೀವು ಬಹಳಷ್ಟು ನೋವನ್ನು ಅನುಭವಿಸ್ತೀರಾ ಅಂತ ಕಾಷನ್ ಬಂದಿದೆ. ನಂಬರ್ 2ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಏನಿದೆ ಮೆಸೇಜ್ ನೋಡೋಣ. ಸ್ಟೆಬಿಲಿಟಿ, ಆ್ಯಂಕರ್ ಬಂದಿದೆ. ಅದಾದ ನಂತರ ಕ್ಲೌಡ್ಸ್, ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ. 1 more ಕಾರ್ಡ್, ಡೆಸ್ಟಿನಿ ಬರ್ತಾ ಇದೆ. ಈ ಒಂದು ವಿಚಾರ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ತೀನಿ. ಟೇಕ್ ಸಮ್ ಮೋರ್ ಟೈಮ್. ಇನ್ನೂ ಸ್ವಲ್ಪ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಇದು ನಡೆಯೋದ್ರಿಂದ ನಿಮಗೆ ಪೂರಕ, ಇಟ್ ಈಸ್ ಗುಡ್ ಟು ಹ್ಯಾಪನ್ ಅಂತಲೇ ನಿಮಗೆ ಬಂದಿದೆ. ಹಾಗೂ ಈ ಒಂದು ವಿಚಾರ ಒಂದು 5 ತಿಂಗಳು ತಗೊಳುತ್ತೆ ಟೈಮ್. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀವು ಎಫರ್ಟ್ಸ್ ಹಾಕೋದ್ರಿಂದ ಇದರಲ್ಲಿ ನೀವು ಯಶಸ್ಸನ್ನು ನೋಡ್ತೀರಾ ಈ ಒಂದು ವಿಚಾರದಲ್ಲಿ. ಇದು ನಿಮ್ಮ ಲೈಫ್ನಲ್ಲಿ ನಡೆಯೋದು ನಿಮಗೆ ಒಂದೊಳ್ಳೆಯ ಗ್ರೋತ್ ಲೈಫ್ನಲ್ಲಿ ಕೊಡುತ್ತೆ ಅಂತ ಮೆಸೇಜ್ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ಗೆ ಹೋಗಿ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಟೈಪ್ ಮಾಡೋದ್ರಿಂದ ಬಹಳಷ್ಟು ವೀಡಿಯೋಸ್ ನಿಮಗೆ ಸಿಗುತ್ತೆ. ನನಗೆ ಎನ್ಕರೇಜ್ ಮಾಡಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.